ಈ ಸಲ ಬಿಗ್ ಬಾಸ್ 13 ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗುತ್ತೆ. ಸೊ ಯಾವ ಕಂಟೆಸ್ಟೆಂಟ್ ಹೋಗಬೇಕು ಅನ್ನೋದು, ಯಾರು ಪೊಟೆನ್ಷಿಯಲ್ ಇರ್ತಾರೋ ಅವ್ರು ಹೋಗೋದು ಒಳ್ಳೇದು ಅನಿಸುತ್ತೆ. ಲೈಕ್ ಯಾರಿಗೆ ಕೆಪಬಿಲಿಟಿ ಇರುತ್ತೋ ಅವ್ರು ಮಾತ್ರ ಹೋಗಲಿ. ಲೈಕ್ ಯಾರ್ಯಾರನ್ನೂ ಕಳಿಸಿ ಸುಮ್ಮನೆ ಜಾತ್ರೆ ಥರ ಎಲ್ಲ ಮಾಡೋದು ಬೇಡ. ಯಾರ್ಯಾರು ಕೆಪಬಲ್ ಇರ್ತಾರೋ ಅವ್ರು ಮಾತ್ರ ಹೋಗಲಿ ಅನ್ನೋದು. ಬಿಗ್ ಬಾಸ್ ನೋಡೋದ್ರಿಂದ ಜನಗಳಿಗೆ ಯೂಸ್ ಆಗ್ತಿದೆಯಾ, ಮೆಸೇಜ್ ಇದೆಯಾ ಅದರಿಂದ? ಲೈಕ್ ಅವರು ಹೋಗಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಫೇಮಸ್ ಆಗೋದ್ರಿಂದ ಅದೊಂಥರ ಯೂಸೇಜ್ ಅನ್ನೋದಷ್ಟೇ. ಇಲ್ಲಾಂದರೆ ಸುಮ್ಮನೆ ಏನು ಜಗಳ ನೋಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ಅನ್ನೋದೊಂದು. ರೀಲ್ಸ್ಗಳು ಮಾಡೋದ್ರಿಂದ ಅವರು ಫೇಮಸ್ ಆಗ್ತಿದ್ದಾರೆ. ಬಟ್ ಮೈ ತುಂಬ ಬಟ್ಟೆ ಹಾಕ್ಕೊಂಡು ಯಾರಿಗೂ ಕೂಡ ಅವಕಾಶಗಳಿಲ್ಲ. ಸೊ ಇಂಥವ್ರನ್ನ ಸೆಲೆಕ್ಟ್ ಮಾಡ್ತಿದ್ದಾರೆ, ಏನು ಹೇಳ್ತೀರಾ? ಹಾಂ, ಅದೊಂಥರ ಒಳ್ಳೆಯದು ಆ್ಯಕ್ಚುಲಿ. ಲೈಕ್ ಬಟ್ಟೆಯಿಂದ ಜಡ್ಜ್ ಮಾಡೋದು ಈಸ್ ಡಿಫ್ರೆಂಟ್. ಆ್ಯಕ್ಚುಲಿ ಯಾರು ಕೆಪಬಲ್ ಇರ್ತಾರೋ ಅವ್ರು ಹೋಗಲಿ ಅನ್ನೋದು. ಬಟ್ಟೆ ಯಾವ ಥರ ಆದರೂ ಏನು, ಯಾರು ಬೇಕಾದರೂ ಯಾವ ಥರ ಬಟ್ಟೆ ಹಾಕಿದ್ರೂ ಏನೂ ಆಗೋಲ್ಲ. ನೀವು ನೋಡ್ತೀರಾ ಬಿಗ್ ಬಾಸ್ನ? ಸ್ವಲ್ಪ ಕಡಿಮೆನೇ. ಬಿಗ್ ಬಾಸ್ ಸೀಸನ್ 13 ಇನ್ನೇನು ಸ್ಟಾರ್ಟ್ ಆಗುತ್ತೆ. ಸೊ ಯಾವ ಕಂಟೆಸ್ಟೆಂಟ್ ಹೋಗಬೇಕು ನಿಮ್ಮ ಪ್ರಕಾರ? ನಾನು ನೋಡೋದಿಲ್ಲ, ನಾನು ಫಾಲೋ ಮಾಡಲ್ಲ. ಸೊ ನನಗೆ ಐಡಿಯಾ ಇಲ್ಲ ಯಾರು ಹೋಗ್ಬೋದು ಅಂತ. ಓಕೆ, ನಿಮ್ಮ ಪ್ರಕಾರ ಯಾರು ಹೋದರೆ ಜನರಿಗೆ ಯೂಸ್ ಆಗುತ್ತೆ? ಆ್ಯಂಡ್ ಬಿಗ್ ಬಾಸ್ ನೋಡೋದ್ರಿಂದ ಜನರಿಗೆ ಯೂಸ್ ಆಗ್ತಿದೆಯಾ ಅಂತ? ನನಗೇನೋ ಇಲ್ಲ ಅನಿಸ್ತಿದೆ. ಹೋಗಂಗಿದ್ರೆ ಯಾರನ್ನ ಸೋಷಲ್ ಸೇವೆ ಮಾಡ್ತಿರೋರು ಅವ್ರು ಹೋಗ್ಬೋದು. ಅವ್ರು ಹೋಗಿದ್ರೆ ಅವರಿಂದ ಸ್ವಲ್ಪ ನ್ಯೂ ಥಿಂಗ್ಸ್ ಗೊತ್ತಾಗುತ್ತೆ ಬಿಸ್ಬೋ. ಆವಾಗ ಇಂಟ್ರೆಸ್ಟ್ ಬರುತ್ತೆ ನೋಡೋಕ್ಕೆ. ಸುಮ್ಮನೆ ಯಾರಂದರೆ ಅವ್ರನ್ನ ಕಳಿಸ್ಬಿಟ್ಟು TRP ಇನ್ಕ್ರೀಸ್ ಮಾಡಿಸ್ಕೊತಾರೆ, ಅದು ಇದು ಅಂತ ಹೇಳ್ತಾರೆ. ಇಲ್ಲ, ಯಾರನ್ನ ಒಬ್ಬರು ಚೆನ್ನಾಗಿರೋರು ಹೋಗಬೇಕು. ಅವ್ರು ಹೋದರೆ ನಮಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಇವನೇ ಹೋಗಿದ್ದಾನೆ, ಇವನೇನು ಮಾಡ್ಬೋದು, ಮುಂದೆ ಏನಾಗುತ್ತೆ ಅಂತ ನಮಗೂ ಕ್ಯೂರಿಯಾಸಿಟಿ ಇರುತ್ತೆ. ಈಗ ಮೈ ತೋರಿಸ್ಕೊಂಡು ಓಡಾಡೋರನ್ನ ತುಂಬ ಅವಕಾಶಗಳು ಸಿಗ್ತಾ ಇದೆ. ಅದೇ ಮಾನ ಮುಚ್ಕೊಂಡು ಓಡಾಡೋರಿಗೆ ಯಾವುದೇ ಕೂಡ ಅವಕಾಶಗಳು ಸಿಗ್ತಾ ಇಲ್ಲ. ಏನು ಹೇಳ್ತೀರಾ ಇದಕ್ಕೆ? ಅವ್ರಿಷ್ಟ, ಅವ್ರು ಯಾವ ಥರ ಬಟ್ಟೆ ಹಾಕ್ತಾರೋ ಅವ್ರಿಗೆ ಬಿಟ್ಟಿದ್ದವರು. ಅವ್ರು ಅದರಲ್ಲಿ ಕಂಫರ್ಟೇಬಲ್ ಇದ್ದಾರೆ ಅಂದರೆ ಅವರು ಹಾಕ್ಕೋಬೋದು. ನಾವೇನು ನೋಡೋರೆಲ್ಲ ನೋಡ್ತಿರ್ತಾರೆ, ಅವಕಾಶಗಳು ಬರುತ್ತೆ ಅಂಥವ್ರೆ. ಅವರು ಮಾಡಲ್ ಆಗಿದ್ದರೆ ಅವ್ರಿಗೆ ಅವಕಾಶ ಬರುತ್ತೆ. ಸ್ವಲ್ಪ ನಮ್ಮ ಇಂಡಿಯಾದಲ್ಲಿ ಹೆಂಗೆ ಅಂದರೆ ಬಿಡೋಲ್ಲ ಯಾರು ಲೇಡೀಸ್ನ ಅಷ್ಟು ಎಂಕರೇಜ್ ಮಾಡಲ್ಲ. ಇವಾಗ ಸ್ವಲ್ಪನೇ ಆಗ್ತಿದೆ, ಆದರೆ ಅಷ್ಟು ಎಂಕರೇಜ್ ಆಗ್ತಿಲ್ಲ. ಅವ್ರಿಗೂ ಚಾನ್ಸ್ ಸಿಕ್ಕರೆ ನೋಡೋಕೆ ಇಂಟ್ರೆಸ್ಟ್ ಆಗುತ್ತೆ ಬಿಗ್ ಬಾಸ್ ಅಂತ. ಇಲ್ಲ, ಅಷ್ಟು ಸಲ ಸ್ಟಾರ್ಟ್ ಆದರೆ ನೋಡ್ತೀರಾ? ನೋಡೋಣ ಅಂದ್ಕೊಂಡಿದ್ದೀನಿ. ಟೈಮ್ ಸಿಕ್ಕರೆ ನೋಡ್ತೀನಿ. ಈ ಸಲ ಬಿಗ್ ಬಾಸ್ ಸೀಸನ್ 13 ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗುತ್ತೆ. ಸೊ ಯಾವ ಕಂಟೆಸ್ಟೆಂಟ್ನ ಆಯ್ಕೆ ಮಾಡಬೇಕು? ಟ್ಯಾಲೆಂಟ್ ಇರೋರನ್ನ ಆಯ್ಕೆ ಮಾಡ್ತಾರೆ. ಈ ಥರ ಅದೇ ಮನೆ ರಿಜೆಕ್ಟ್ ಮಾಡಿದ್ರಲ್ಲ, ಯಾರದು ಅಮುಗು ಅಂಥವ್ರನ್ನೆಲ್ಲ ಆಗಬೇಡ್ದು. ಅವ್ರನ್ನ ಕರ್ಕೊಳ್ಳೇಬೇಡ್ದು ಸ್ಟೇಜ್ ಮೇಲೆ. ಯಾಕಂದರೆ ಅವರು ರೀಲ್ಸಲ್ಲೇ ಗೊತ್ತವ್ರು ಯಾವ ಥರ ಅಂತ. ಆ ಥರದವ್ರನ್ನೆಲ್ಲ ಬಿಟ್ಟಿರೋದೇ ತಪ್ಪು. ಅಂಥದ್ರಲ್ಲಿ ರಿಜೆಕ್ಟ್ ಮಾಡೋರೆ. ಓಕೆ, ಸೆಲೆಕ್ಟ್ ಮಾಡಿದ್ರೆ ಬಿಗ್ ಬಾಸ್ಗೆ ಪ್ರಾಬ್ಲಮ್, ಏನೋ ಒಂದು ಮಾಡ್ತಾರೆ. ಮತ್ತೆ ಕರ್ಕೊಳ್ಬೋದು ಅಂತ ಅನ್ಸುತ್ತಾ ಅಮ್ಕು ಇವ್ರನ್ನೆಲ್ಲ? ಗೊತ್ತಿಲ್ಲ, ಇನ್ನೂ ಅದು ಬಿಗ್ ಬಾಸ್ ಏನು ನಡೀತಿದೆ ಅದೇ ಗೊತ್ತಾಯ್ತಾ ಇಲ್ಲ. ಈ ಆಚೆ ಒಂದು ತೋರಿಸ್ತಾರೆ, ಇಲ್ಲ ಆಮೇಲೆ ಇನ್ನೂ ನೋಡಬೇಕು. ಬಿಗ್ ಬಾಸ್ ಒಂದು ವಾರ ಆದಮೇಲೆ ಗೊತ್ತಾಗುತ್ತೆ. ಜನಗಳಿಗೆ ಯೂಸ್ ಆಗ್ತಿದೆಯಾ ಬಿಗ್ ಬಾಸ್ ನೋಡೋದ್ರಿಂದ? ತುಂಬಾ ಯೂಸ್ ಆಗ್ತಾಯಿದೆ. ಎಷ್ಟೊಂದು ಯೂಸ್ ಆಗ್ತಾಯಿದೆ. ಅಲ್ಲಿ ಬಂದವ್ರಿಗೂ ಯೂಸ್ ಆಗ್ತಾಯಿದೆ, ನೋಡೋರ್ಗೂ ಯೂಸ್ ಆಗ್ತಾಯಿದೆ. ನೋಡೋರಿಗೆ ಏನು ಯೂಸ್ ಆಗ್ತಿದೆ ಅಂದರೆ ಇನ್ಫ್ಲುಯೆನ್ಸ್. ಅವ್ರನ್ನ ನೋಡಿ ಈ ಥರ ಇರಬೇಕು ಅಂತ ಕಲ್ತ್ಕೋತಾರೆ, ಈ ಥರ ಇರಬಾರ್ದು ಅಂತಲೂ ಕಲ್ತ್ಕೋತಾರೆ. ಯೂಸ್ ಆಗುತ್ತೆ ತುಂಬಾ ಬಿಗ್ ಬಾಸಿಂದ. ಓಕೆ, ಸೊ ನಿಮ್ಮ ಪ್ರಕಾರ ಯಾರನ್ನ ಆಯ್ಕೆ ಮಾಡಬೇಕು? ಅದೇ ಗಿಲ್ಲಿ ಅಂತವ್ರನ್ನ, ಅವರು ಟ್ಯಾಲೆಂಟ್ ಇತ್ತು, ಮಾತಾಡೋದು, ಆಟ ಮಾತು ಎಲ್ಲ ಕಡೆ ಎಲ್ಲ ಥರ ಟ್ಯಾಲೆಂಟ್ ಇರಬೇಕು. ಆ ಥರದವ್ರನ್ನ ಕರ್ಕೊಂಡ್ರೆ ಯೂಸ್ ಆಗುತ್ತೆ. ಬಟ್ಟೆ ಬಿಚ್ಕೊಂಡು ಕುಣಿಯೋರ್ನ ಜಾಸ್ತಿ ಅವಕಾಶಗಳು ಸಿಗುತ್ತೆ, ಆದರೆ ಮೈ ತುಂಬ ಬಟ್ಟೆ ಹಾಕಿರೋರಿಗೆ ಅವಕಾಶಗಳೇ ಸಿಗ್ತಾ ಇಲ್ಲ. ಅದನ್ನು ಹುಡುಕ್ಬೇಕು. ಅವರು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಅಂಥವ್ರನ್ನ ಆರಿಸ್ಕೊಂಡ್ರೆ ಅವ್ರ ಟ್ಯಾಲೆಂಟ್ ಆಚೆ ಬರುತ್ತೆ. ಅವ್ರಿಗೆ ಎಂಥ ಟ್ಯಾಲೆಂಟ್ ಇರುತ್ತೆ ಅದು ಅಷ್ಟೇ. ಈ ಸಲ ಬಿಗ್ ಬಾಸ್ಗೆ ಯಾವ ಕಂಟೆಸ್ಟೆಂಟ್ನ ಆಯ್ಕೆ ಮಾಡಬೇಕು ಅಂತಂದರೆ ಯಾರು ಕೆಪಬಲ್ ಇದ್ದಾರೆ ಬಿಗ್ ಬಾಸ್ಗೆ, ಅಂದರೆ ಯಾರು ಎಂಟರ್ಟೈನ್ ಮಾಡೋಕ್ಕೆ ಅಬಿಲಿಟಿ ಇದೆ ಅಲ್ಲ, ಆ ಥರ ಕಂಟೆಸ್ಟೆನ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ಗಿಲ್ಲಿ ಆಗಿರ್ಬೋದು, ಇಲ್ಲಾಂತಂದರೆ ಸೀಸನ್ 8 ನಂಗೆ ಅರವಿಂದ್ KP ಅಂದರೆ ತುಂಬ ಇಷ್ಟ. ಆ ಥರದ ಕಂಟೆಸ್ಟೆನ್ಸ್ ಆಗಿರ್ಬೋದು, ಆ ಥರದ ಹನುಮಂತು ಆಗಿರ್ಬೋದು. ಈ ಥರ ಕಂಟೆಸ್ಟೆನ್ಸ್ ಇದ್ದರೆ ಜನರಿಗೂ ಎಂಟರ್ಟೈನ್ ಆಗುತ್ತೆ, ಜನ ನೋಡೋಕ್ಕೂ ಇಷ್ಟಪಡ್ತಾರೆ. ಇವಾಗ ಒಂದಷ್ಟು ಜನರನ್ನ ಆಯ್ಕೆ ಮಾಡ್ತಾ ಇದ್ದಾರೆ, ನೋಡಿದ್ದೀರಾ ನೀವು? ಸೊ ಇದರಲ್ಲಿ ಇಂಥವ್ರನ್ನ ಆಯ್ಕೆ ಮಾಡೋದು ಬೆಟರಾ, ಅಥವಾ ಇದಕ್ಕಿಂತ ತುಂಬ ಜನ ಇನ್ನೂ ಕಷ್ಟದಲ್ಲಿ ಬಂದು ಮೇಲೆ ಬಂದಿದ್ದಾರೆ, ಸೊ ಅಂಥವ್ರನ್ನ ಆಯ್ಕೆ ಮಾಡೋದು ಬೆಟರಾ, ಇಂಥವ್ರನ್ನ ಆಯ್ಕೆ ಮಾಡಬೇಕು? ಬೆಟರ್ ಯಾರು ತುಂಬ ಕಷ್ಟದಿಂದ ಬಂದಿರ್ತಾರೆ, ಯಾರಿಗೂ ಇನ್ನು ಟಿ ವಿಲಿ ಕಾಣಿಸ್ಕೋಬೇಕಂತ ಆಸೆ ಇರುತ್ತೆ, ಜನರನ್ನ ಎಂಟರ್ಟೈನ್ ಮಾಡಬೇಕಂತ ಆಸೆ ಇರುತ್ತಲ್ಲ, ಆ ಥರದ ಕಂಟೆಸ್ಟೆನ್ಸ್ ಬಂದರೆ ಚೆನ್ನಾಗಿರುತ್ತೆ. ಸ್ಯಾಮ್ ಸಮೀರ್ ಬಂದರೆ ಚೆನ್ನಾಗಿರುತ್ತೆ ಅಂತ. ಯಾಕಂದರೆ ಅವನು ಅವ್ರ ಮನೆಯಲ್ಲಿ ಬಡತನದಿಂದ ಬಂದಿದ್ದವರು.
ಸೊ ಅವ್ರು ಇವಾಗ ರಿಚ್ ಆಗಿದ್ದಾರೆ. ಸೊ ಅವ್ನು ಬಂದರೆ ಚೆನ್ನಾಗಿರುತ್ತೆ, ಕಂಟೆಂಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಿಗ್ ಬಾಸ್ ನೋಡೋದ್ರಿಂದ ಯೂಸ್ ಆಗ್ತಿದೆ? ಯೂಸ್ ಏನಿಲ್ಲ, ಎಂಟರ್ಟೈನ್ಮೆಂಟ್ ಸಿಗ್ತಿದೆ ಕೆಲವೊಂದಿಷ್ಟು ಜನಕ್ಕೆ. ಬಟ್ ಕೆಲವೊಂದಿಷ್ಟು ಜನಕ್ಕೆ ಯೂಸ್ ಆಗುತ್ತೆ, ಯಾಕಂತಂದರೆ ಕೆಲವೊಬ್ರು ಟಿ ವಿ ಶೋಸಲ್ಲಿ ಬರಬೇಕನ್ನೋ ಆಸೆ ಇರುತ್ತೆ, ಅವ್ರಿಗೊಂದು ಪ್ಲ್ಯಾಟ್ಫಾರ್ಮಾಗಿ ಸಿಗುತ್ತೆ. ಇನ್ನು ಕೆಲವೊಬ್ಬರಿಗೆ ಸ್ಟ್ರೆಸ್ಸಿಂದ ಬಂದಿರೋರಿಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಇನ್ನು ಕೆಲವೊಬ್ಬರಿಗೆ ಫಾರ್ ಲೈಕ್ ನಮ್ಮ ಅಪ್ಪಾಜಿ ಆ ಥರ ಇರೋರಿಗೆಲ್ಲ ಇರಿಟೇಟ್ ಆಗುತ್ತೆ, ಏನದು ಶೋ ಅರ್ಥ ಇಲ್ಲದಿರೋದು ಆ ಥರ. ನಮ್ಮಂಥ ಯೂತ್ಸ್ಗೆಲ್ಲ ಎಂಟರ್ಟೈನ್ಮೆಂಟ್ ಥರ ನೋಡ್ತಾರೆ. ಓನ್ಲಿ ಎಂಟರ್ಟೈನ್ಮೆಂಟ್ ಫಾರ್ ಎಂಟರ್ಟೈನ್ಮೆಂಟ್ ಅಂದರೆ ಬೇರೆ ಯಾರಿಗಾದ್ರೂ ಆಸೆ ಇರೋರಿಗೆ ಅದೊಂದು ಪ್ಲ್ಯಾಟ್ಫಾರ್ಮ್ ಆಗುತ್ತೆ, ಟ್ಯಾಲೆಂಟ್ ಪ್ಲ್ಯಾಟ್ಫಾರ್ಮ್ ಥರ. ಮೈ ತುಂಬ ಹಾಕೊಳ್ಳೋರಿಗೆ ಯಾವುದೇ ಅವಕಾಶ ಸಿಗ್ತಾ ಇಲ್ಲ, ಇದು ಏನು ಹೇಳ್ತೀರಾ? ಅವ್ರವ್ರ ಒಪಿನಿಯನ್ ಮೇಲೆ ಹೋಗುತ್ತೆ ಅದು, ಬಟ್ಟೆ ಹಾಕ್ಕೊಳ್ಳೋದು. ಹೆಣ್ಮಕ್ಳು ಅವ್ರವ್ರ ಇಷ್ಟ ಆಗುತ್ತೆ, ಅದು ನಾವೇನು ಹೇಳೋಕ್ಕಾಗಲ್ಲ ಅದ್ರ ಮೇಲೆ. ಬಟ್ ಅವಕಾಶ ಎಲ್ರಿಗೂ ಸಿಗಬೇಕು, ಯಾಕಂದರೆ ಕೆಲವೊಬ್ರು ಅದಕ್ಕೋಸ್ಕರ ಅಂತಲೇ ಆ ಥರ ಯೋಚನೆ ಮಾಡೋರು ಇರ್ತಾರೆ, ಈ ಥರ ಬಟ್ಟೆ ಹಾಕ್ಕೊಂಡ್ರೆ ನಂಗೆ ಅವಕಾಶ ಸಿಗುತ್ತೇನೋ ಅಂತೆಲ್ಲ. ಅವ್ರ ಟ್ಯಾಲೆಂಟ್ ಮೇಲೆ ಅವ್ರಿಗೆ ಅವಕಾಶ ಸಿಗಬೇಕಂತ. ಇವಾಗಿನ ಜನ್ಮದಲ್ಲಿ ಒಂಥರ ಅದೇ ಕಂಟೆಂಟ್ ಆಗಿದೆ ಎಲ್ಲರಿಗೂ. ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡ್ರೇ ಚೆನ್ನಾಗಿ ಕಾಣ್ತಾರೆ. ಆಲ್ಮೋಸ್ಟ್ ಅದೇ ಕಂಟೆಂಟ್ ಆಗಿರೋದ್ರಿಂದ ಅವರು ಕಂಟೆಂಟೇ ಹುಡುಕ್ತಿರ್ತಾರೆ ಬಿಗ್ ಬಾಸ್ದವರು. ಸೊ ಅದನ್ನೇ ಚೂಸ್ ಮಾಡ್ತಾರೆ ಅನಿಸುತ್ತೆ. ಬಿಗ್ ಬಾಸ್ ನೋಡೋದ್ರಿಂದ ಯೂಸ್ ಆಗ್ತಿದೆಯಾ? ಅಷ್ಟೊಂದೇನು ಯೂಸ್ ಆಗಲ್ಲ, ಬಟ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಪಕ್ಕ. ನೀವು ನೋಡ್ತೀರಾ ಈ ಸಲ ಬಿಗ್ ಬಾಸ್? ಟೈಮ್ ಇದ್ದರೆ ನೋಡ್ತೀನಿ, ಅಂದರೆ ಫ್ರೀ ಇದ್ದರೆ ನೋಡ್ತೀನಿ. ನಿಮ್ಗೆ ಯಾರು ಇಷ್ಟ ಆಗಿದ್ದು ಹೋದ ಸೀಸನ್? ಇಲ್ಲಿವರೆಗೂ 12 ಸೀಸನ್. ನಾನು 10th ಸೀಸನ್ ತುಂಬ ನೋಡಿದ್ದೆ. ಅದರಲ್ಲಿ ನನಗೆ ಕಾರ್ತಿಕ್ ಮಹೇಶ್ ಅವರು ತುಂಬ ಇಷ್ಟ ಆಗಿದ್ರು, ಅವರೇ ವಿನ್ ಆಗಿದ್ರು ಕೂಡ. ನಿಮಗೆ ಯಾರು ಇಷ್ಟ ಆಗಿದ್ದು? ನನಗೆ ಫಾರ್ ಎವರ್ ಫೇವ್ರೇಟ್ ಅಂದರೆ ಅರವಿಂದ್ KP ಅವ್ರು ಇಷ್ಟ. ಸರ್, ಬಿಗ್ ಬಾಸ್ ಸೀಸನ್ 13 ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಸೊ ಈ ಸಲ ಬಿಗ್ ಬಾಸ್ಗೆ ಯಾವ ಕಂಟೆಸ್ಟೆಂಟ್ ಹೋಗಬೇಕು ಅನ್ನೋದು? ಸರ್, ಇದು ನೀವು ಕನ್ನಡದ ಬಗ್ಗೆ ಕೇಳ್ತಾ ಇದ್ದೀರಾ? ಕನ್ನಡ. ಇದು ಎಲ್ಲ ಭಾಷೆನಲ್ಲೂ ಬಿಗ್ ಬಾಸ್ ಬರ್ತಾ ಇದೆ ಅಲ್ವಾ? ಹಿಂದಿನಲ್ಲೂ ಬಂತು, ಎಲ್ಲದರಲ್ಲೂ ಬಂತು. ನಮ್ಮ ಹೀರೋಗಳೆಲ್ಲ ಬಂದು ಹೋದರು, ಪುನೀತ್ ಅವರು ಇದ್ದರು, ಎಲ್ಲರೂ ಇದ್ದರು. ಆದರೆ ಏನು ಅನಿಸುತ್ತೆ ಅಂದರೆ ಇಲ್ಲಿ ಏನೋ ಒಂದು ಕಡೆ ಇದು ಕನೆಕ್ಟ್ ಆಗ್ತಾ ಇಲ್ಲ ಅನಿಸುತ್ತೆ. ಅದು ಸುಮ್ಮನೆ ಯಾರನ್ನೋ ಒಬ್ರನ್ನ ಹೀರೋ ಮಾಡೋದಕ್ಕೆ ಅಥವಾ ಯಾರನ್ನೋ ಹೀರೋಯಿನ್ ಮಾಡೋದಕ್ಕೆ ಕಂಟೆಸ್ಟೆಂಟ್ ಗೆದ್ದುಬಿಟ್ರು ಅಂತ. ಆಮೇಲೆ ಅಲ್ಲಿ ಏನು ನಡೆಯುತ್ತೆ ಅಂದರೆ ಒಂದೊಂದು ಸರಿ ತೀರಾ ಅಸಹ್ಯವಾದ್ದು ನಡೆಯುತ್ತೆ. ಇದು ಹೇಳ್ಬೋದಾ? ಹಾಂ, ತುಂಬ ಅಸಹ್ಯವಾದ್ದು ನಡೆಯುತ್ತೆ. ಕಿತ್ಲಾಡೋದು, ಒಡೆದಾಡೋದು, ಆಮೇಲೆ ಏನೇನೋ ಬೈದಾಡೋದು. ಅದು ನಾವು ಕೂಡ ಮಾಡಲ್ಲ, ಹಳ್ಳಿಗಳಲ್ಲಿ ಕೂಡ ಮಾಡಲ್ಲ, ಯಾರು ಅನಾಗರಿಕರು ಮಾಡಲ್ಲ. ಇದನ್ನು ತಗೊಂಡು ನೀವು ಅದನ್ನು ಅವನ್ನ ಹೀರೋ ಮಾಡೋದಕ್ಕೆ ಹೋಗೋದು ಅಥವಾ ಹೀರೋಯಿನ್ ಮಾಡೋಕ್ಕೆ ಹೋಗೋದು, ಅದನ್ನು ಏನು ಮಾಡೋಕ್ಕೆ ಬರಲ್ವಾ? ನಮ್ಮ ಮನೆ ಕೆಲಸಗಾರರು ಗುಡ್ಡದಿಂದ ಬರ್ತಾರೆ, ಬಂಗಾರಪ್ಪನ ಗುಡ್ಡದಿಂದ. ಅವ್ರನ್ನೇನಾದ್ರು ಸುಮ್ಮನೆ ಜಗಳ ಆಡೋಕ್ಕೆ ಬಿಟ್ಬಿಡಿ, ಇದಕ್ಕಿಂತ ಚೆನ್ನಾಗಿರುತ್ತೆ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅವ್ರು ಕಿತ್ಲಾಡೋದು ನೋಡ್ಬೇಕು ನೀವು, ಫಸ್ಟ್ ಕ್ಲಾಸಾಗಿ ಮಾತಾಡ್ತಾರೆ. ಹಂಗೇ ಇಲ್ಲಿ ಒಬ್ಬರು ನಿನ್ನೆ ಇಂಡಿಪೆಂಡೆನ್ಸ್ ಡೇ ದಿವಸ ಒಂದು ಯಂಗ್ ಆ್ಯಕ್ಟ್ರ್ ಬಂದಿದ್ರು, ಕೂದಲೆಲ್ಲ ಹಿಂಗೆ ಮಾಡಿಕೊಂಡು. ಅವ್ರನ್ನ ಯಾರೋ ಇನ್ವೈಟ್ ಮಾಡಿದರು, ನಮ್ಮ ಜಯಣ್ಣನ ಕಡೆಯವರು, ಆರ್ಗನೈಸರ್ಸು ಇನ್ವೈಟ್. ಅವ್ರಿಗೆ ಮಾತಾಡೋಕ್ಕೆ ಬಿಟ್ಟರು. ಸುಮ್ಮನೆ ನಾನು ಬಾಲಕೃಷ್ಣ ಸತ್ತ ಮೇಲೆ ನಾನು ಹುಟ್ಟಿದೆ ಅಂತ ಹೇಳ್ದ. ಅಂದರೆ ನಾನು ಆ ಜನ್ರೇಷನ್ನವನಲ್ಲ ಅಂತ ಹೇಳ್ಬಿಟ್ಟು ಇನ್ನೇನೇನೋ ಸ್ವಲ್ಪ ಅಸಂಬದ್ಧವಾದ್ದೆಲ್ಲ ಮಾತಾಡಿದ್ರು. ಆದ್ರೂ ಈಸ್ ಅನ್ ಯಂಗ್ ಮ್ಯಾನ್, ಓಕೆ, ಯು ವಿಲ್ ಲರ್ನ್. ರಿಯಾಲಿಟಿ ಶೋ ಅಂತ ಹೇಳ್ತಾರೆ ಬಿಗ್ ಬಾಸ್. ಹಾಂ, ಇದು ರಿಯಾಲಿಟಿ ಶೋ ಅಂದರೆ ಏನು ಅಂದರೆ ಅಲ್ಲಿ ಆವಾಗಲೇ ಇನ್ಸ್ಟೆಂಟಾಗಿ ಬರಬೇಕು. ಇಟ್ ಶುಡ್ ನಾಟ್ ಬಿ ಡೈರೆಕ್ಟೆಡ್. ಅಥವಾ ಯಾವುದಾದ್ರೂ ಕಂಟೆಂಟ್ನ ಅದೇ ಬೇಕಾಗಿ ಫೋರ್ಸಿಬಲಿ ಅದರೊಳಗೆ ಹಾಕ್ಕೊಡ್ದು. ಈಗ ನೋಡಿ, ಕಪಿಲ್ ಶರ್ಮಾ ಶೋ, ಕಾಮಿಡಿ ಶೋ, ನಾನು ಯಾವಾಗಲೂ ನೋಡ್ತೀನಿ, ರಿಪೀಟೆಡಾಗಿ ನೋಡ್ತಾ ಇರ್ತೀನಿ. ಆದರೆ ಅಲ್ಲಿ ಏನು ಅಂತಂದರೆ ಅದೂ ಅಷ್ಟೇ ಆರ್ಗನೈಸ್ಡೇ, ಬಟ್ ದೆರ್ ಆರ್ ಸಮ್ ಇನ್ಸ್ಟೆಂಟ್ ರಿಯಾಕ್ಷನ್ಸ್ ಆರ್ ದೇ. ಆ ಇನ್ಸ್ಟೆಂಟ್ ರಿಯಾಕ್ಷನ್ಸ್ ಇಲ್ಲಿಲ್ಲ. ಅದ್ರ ಬದಲು ಇನ್ಯಾವುದಾದ್ರೂ ಕನ್ನಡ ಚಾನಲ್ಸ್ ಇದೆ ನೋಡಿ, ಅಲ್ಲಿ ಈ ಡ್ಯಾನ್ಸರ್ಸು ಇವರೆಲ್ಲ ಕೂತಿರ್ತಾರಲ್ಲ, ಅವ್ರ ಹೆಸರೇನೋ ಗೊತ್ತಿಲ್ಲ, ಮೊನ್ನೆ ತಾನೇ ತಾಯಿನ ಕಳ್ಕೊಂಡ್ರು ಅವರು. ಅವರಲ್ಲಿ ಇನ್ಸ್ಟೆಂಟಾಗಿ ರಿಯಾಕ್ಷನ್ಸ್ ಬರುತ್ತೆ. ಅವರು ಅಷ್ಟೇ ಚೆನ್ನಾಗಿ ಜೋಕ್ಸು ಗೀಕ್ಸ್ ಎಲ್ಲ ಮಾಡ್ತಾರೆ. ಸರ್, ಈಗ ಅರ್ಧಂಬರ್ಧಂ ಬಟ್ಟೆ ಹಾಕೊಳ್ಳೋರಿಗೆ ಅವಕಾಶಗಳು ಬರ್ತಾ ಇರುತ್ತೆ, ಆದರೆ ಮೈ ತುಂಬ ಬಟ್ಟೆ ಹಾಕೊಳ್ಳೋರಿಗೆ ಯಾವುದೇ ಅವಕಾಶಗಳು ಕೂಡ ಬರ್ತಾ ಇಲ್ಲ. ಏನು ಹೇಳ್ತೀರಾ ಇದಕ್ಕೆ?
ನೋಡಿ, ಇದು ಮೊದಲಿಂದನೂ ನಡ್ಕೊಂಡೇ ಬಂದಿದೆ. ನಾವೆಲ್ಲ ಹುಟ್ಟಿದ್ದು 50ಸಲ್ಲಿ ಹುಟ್ಟಿದ್ದು. ಆವಾಗ ಏನು ಹೇಳ್ತಾಯಿದ್ರು ಅಂದರೆ, ನೀವು 90ಸ್ಗೆ ಹೋಗ್ಬಿಟ್ರೆ ಆವಾಗ ಮೈ ಮೇಲೆ ಬಟ್ಟೆನೇ ಇರಲ್ಲ ಅಂತ. ಹೆಂಗಸರುಗಳ್ನೆಲ್ಲ ಆ ಥರ ತೋರಿಸ್ತಿದ್ರು. ಒಂದು ನಾಯಿ ಹಿಡ್ಕೊಂಡು ಹೋಗೋದು, ಒಂದು ಬರೀ ಒಂದು ಟಾಪು ಇದು ಹಾಕು. ನಾವು ಏನು ಇದು ಈ ಥರ ಬರುತ್ತಾ ಅಂದ್ಕೊಳ್ತಿದ್ವಿ ಆವಾಗ. ಆದರೆ ಅದು ಬಂದೇ ಬಿಡ್ತು. ಆವಾಗ ಹೆಂಗಸರು ಎಲ್ಲ ಒಳಗಡೆ ಮನೆ ಒಳಗಡೆನೇ ಕೂತ್ಕೊತಾ ಇದ್ದವರು ಈಗ ಏನು ಅಂತಾರೆ ಚಾಲೆಂಜ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇಟ್ ಈಸ್ ಎ ಗುಡ್ ಥಿಂಗ್. ಅವ್ರಿಗೆ ಅವರ ಸ್ಟ್ರೆಂತು ಇದೆಲ್ಲ ಸಿಕ್ಕಿರೋದು ಒಳ್ಳೆಯದು. ಹಾಗೆ ಹುಡುಗರು ಕೂಡ ಇವರು ಸ್ಪೋರ್ಟ್ಸ್ನಲ್ಲಿ ಇಂಥದ್ರಲ್ಲೆಲ್ಲ ಬರಬೇಕು. ಬಟ್ ಇಲ್ಲೊಂದು ಕಡೆ ನೋಡ್ತಾ ಇದ್ದೀನಿ, ಬಯಲು ರಂಗಮಂದಿರದಲ್ಲಿ ಕಬಡ್ಡಿನಲ್ಲಿ ಹುಡುಗರು ಹುಡುಗಿರು ಒಟ್ಟಿಗೆ ಆಟ ಆಡೋದು ನೋಡಿದ್ದೀವಿ. ಸಿ, ದಿಸ್ ಈಸ್ ಎ ಗುಡ್ ಡೆವಲಪ್ಮೆಂಟ್. ನಿಮ್ಮ ಪ್ರಕಾರ ನೋಡಬೇಕಾ ಜನರು, ನೋಡಬಾರ್ದಾ? ನೋಡಿ, ನನ್ನ ಪ್ರಕಾರ ಅದು ಅವರವರು ಇಷ್ಟ. ನಮ್ಮ ಮನೆಯವ್ರು ನೋಡ್ತಾರೆ. ನಮ್ಮ ಮನೆಯವ್ರ ಹೆಸರು ರಮಾ ಗಂಗಪ್ಪ ಅಂತ, ಸುರೇಶ್ ಗಂಗಪ್ಪ ಅಂತ. ಅವ್ರಿಗೆ ಅದೇನೋ ಇಷ್ಟ. ನಾನು ಸಾಯಿಬಾಬಾ ನೋಡ್ತೀನಿ, ರಾಘವೇಂದ್ರ ಸ್ವಾಮಿ ಸಾಟರ್ಡೆ ಸಂಡೇ ನೋಡ್ತೀನಿ, ಕಪಿಲ್ ಶರ್ಮಾ ನೋಡ್ತೀನಿ. ಇವತ್ತು ಬೆಳಗ್ಗೆ ರಿಪೀಟೆಡಾಗಿ ನೋಡ್ತಾ ಇದ್ದೆ ಅದನ್ನೇ. ಆಮೇಲೆ ಇನ್ನೂ ಒಂದಷ್ಟು ರಿಯಾಲಿಟಿ ಶೋಸ್ ನೋಡ್ತೀನಿ, ಡ್ಯಾನ್ಸರ್ಸು, ಕನ್ನಡ ಡ್ಯಾನ್ಸ್ಗಳು ಇವೆಲ್ಲ ಬರುತ್ತೆ. ಬಟ್ ಇದರಲ್ಲಿ ನನಗೇನೋ ಒಂದು ಯಾವುದೋ ಒಂದು ಏನು ಹೇಳ್ತೀನಿ ಅಂತಂದರೆ, ಇದರಲ್ಲಿ ಏನೋ ಒಂದು ಕಾನ್ಸ್ಪಿರಸಿ ಇದೆ ಅನಿಸುತ್ತೆ. ಯಾರನ್ನೋ ಒಬ್ಬರನ್ನ ತೊಗೊಂಬರೋದಕ್ಕೆ ಇದರಲ್ಲಿ ದೊಡ್ಡ ಕಾನ್ಸ್ಪಿರಸಿ ಇದೆ. ಇವ್ರನ್ನ ಕರ್ಕೊಂಬಂದರೆ ನಾಳೆ ಇವರು ಮುಂದೆ ಬರ್ತಾರೆ. ಅದಕ್ಕೆ ಅವರು ಏನು ಮಾಡ್ತಾರೆ ಅಂದರೆ, ಈಗ ಗಿಲ್ಲಿ, ಮಂಡ್ಯ ಗಿಲ್ಲಿ, ಅವನು ಹೀರೋ ಆಗ್ಬಿಟ್ಟ. ಬಟ್ ಅವನ ಹತ್ರ ಟ್ಯಾಲೆಂಟ್ ಇದೆಯಾ ಇಲ್ವಾ, ಎಟ್ ಟು ಬಿ ಇದು, ಅದು ಮಾಸ್ ಅಪೀಲ್ ಬರುತ್ತಾ ಇಲ್ವಾ ಅಂತ ಅವನೇ. ಯಾರನ್ನ ಆಯ್ಕೆ ಮಾಡ್ಕೋಬೇಕು ಸರ್? ನಾನು ಹೇಳೋದ ಪ್ರಕಾರ ಈ ಬ್ರೈನ್ ಪವರ್ ಇದೆ, ತುಂಬ ಸುಂದರವಾಗಿರ್ತಾರೆ, ತುಂಬ ಒಳ್ಳೆ ಥರ ಸೊಸೈಟಿಗೆ ಹೊಂದ್ಕೊಂಡಿರ್ತಾರೆ, ಆ ಥರ ಮಾತಾಡ್ತಾರೆ. ಅಕಸ್ಮಾತ್ ಮಕ್ಕಳಿಗೆ ಕತೆ ಹೇಳಬೇಕು ಅಂದರೆ ಕೂತ್ಕೊಂಡು ಕತೆ ಹೇಳೋವಂಥವ್ರು. ಅಷ್ಟು ಟ್ಯಾಲೆಂಟ್ ಇರಬೇಕು. ಇಲ್ಲದೇ ಇದ್ದರೆ ನಮಗೂ ಅವ್ರಿಗೂ ಏನು ಕನೆಕ್ಷನ್ ಇಲ್ಲ. ಈಗ ನೋಡಿ, ನನ್ನ ಹತ್ರ ಕೂತ್ಬಿಟ್ರೆ ಒಂದು ಅರ್ಧ ಗಂಟೆ ಕ್ಲೀನಾಗಿ ಚೆನ್ನಾಗಿ ನಿಮಗೆ ಚಾನ್ಸ್ ಕೊಟ್ಟರೆ ಬಿಗ್ ಬಾಸಿಗೆ ಹೋಗ್ತೀರಾ? ಡೆಫಿನೆಟ್ಲಿ ಕಳಿಸ್ಕೊಡಿ, ಅಲ್ಲಿ ಉಡಾಯಿಸ್ಬಿಟ್ಟು ಬಂದ್ಬಿಡ್ತೀನಿ. ಯಾವ ಥರ ಸರ್? ಅದೇ ನಾನು ಈಗ ಹೇಳಿದ್ನಲ್ಲ, ಒಳ್ಳೆ ರೀತಿನಲ್ಲಿ ಮಾತಾಡೋದು, ಒಳ್ಳೆ ಇಂಟೆಲಿಜೆಂಟಾಗಿ ಮಾತಾಡೋದು. ಎಷ್ಟೋ ಸರಿ ಅವ್ರಿಗೆ ಅರ್ಥ ಆಗಲ್ಲ, ನಾನು ಮಾತಾಡೋದು ಅವ್ರಿಗೆ ಅರ್ಥನೇ ಆಗಲ್ಲ. ಆದರೆ ಅದರಲ್ಲಿ ಏನೋ ಕಂಟೆಂಟ್ ಇರುತ್ತೆ. ನಿಮ್ಮ ಜೊತೆಲಿ ಯಾರು ಬರಬೇಕು ಕಂಟೆಸ್ಟೆಂಟ್ ಆಗಿ? ನೀವೇ ಬಂದರೆ ಒಳ್ಳೆಯದು. ನೀವೇ ಬಂದರೆ ಒಳ್ಳೆಯದು. ಇಲ್ಲ ನಮ್ಮ ಗಂಗಮ್ಮ, ನಿಮ್ಮ ವೈಫು? ಅಲ್ಲ ನಮ್ಮ ಇವರು ಗಾರ್ಡನ್ ಮ್ಯಾನೇಜರ್. ನಂದೊಂದು 15 ಎಕರೆ ತೋಟ ಇದೆ, ಅಡಿಕೆ ತೋಟ. ಅದಕ್ಕೆ ಮ್ಯಾನೇಜರ್ ಇವಳೆ. ಈಗ ನೋಡಿ ರಿಪೋರ್ಟ್ ಮಾಡ್ತಾಳೆ. ವಾ, ಹಿಂಗಿದ್ದಾಳೆ, ಸಣ್ಣಗೆ, ಬ್ಯೂಟಿಫುಲ್ಲು ಇಲ್ಲ, ಬಟ್ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಅಕಸ್ಮಾತ್ ಬೈಯೋದಕ್ಕೆ ನಿಂತ್ಕೊಂಡ್ಬಿಟ್ರೆ ಊರೆಲ್ಲ ಓಡೋಗ್ಬಿಡುತ್ತೆ. ನಿಮ್ಮ ಜೊತೆಲಿ ಅವರಿದ್ರೆ ಬಿಗ್ ಬಾಸಿಗೆ ಹೋಗ್ತೀರಾ? ಬಿಗ್ ಬಾಸ್ ಏನೋ ಕರೋಡ್ಪತಿಗೂ ಹೋಗ್ತೀವಿ ಸರ್. 15 ವರ್ಷದಿಂದ ಇವಳೇ ನೋಡ್ಕೊತಾ ಇದ್ದಾಳೆ. ತೋಟ ಬೆಳೆಸ್ತವಳು ಇವಳೇನೆ. ಅಂಥವ್ರನ್ನೆಲ್ಲ ಕಳಿಸ್ಬೇಕಾ? ಅಲ್ಲಿ ಸೀದೆ ನೋದಿ ಭೂಮಿನಲ್ಲಿ ಏನಾಗ್ತಾ ಇದೆ, ಇದೆಲ್ಲ ಏನಾಗ್ತಾ ಇದೆ ಅನ್ನೋದು ಅವರು ಕ್ಲಿಯರಾಗಿ ಹೇಳ್ತಾರೆ. ಈಗ ನನಗೆ ಎಲ್ಲ ರಿಪೋರ್ಟ್ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ ನೀವು, ಯಾವ್ಯಾವ ಥರ ಕಂಟೆಸ್ಟೆಂಟ್ಗಳನ್ನ ಆಯ್ಕೆ ಮಾಡ್ಕೊತಿದ್ದಾರೆ. ಅಂಥವ್ರನ್ನ ಆಯ್ಕೆ ಮಾಡೋದ್ರೆ ಚೆನ್ನಾಗಿರುತ್ತಾ ಅಂತ? ಇನ್ಸ್ಟಾಗ್ರಾಮ್ ನೋಡ್ತೀನಿ ನಾನು. ಆದರೆ
ರೀಲ್ಗಳಲ್ಲಿ ಸ್ವಲ್ಪ ಅತಿ ಹೆಚ್ಚಾಗ್ಬಿಡುತ್ತೆ. ಬಟ್ ಬೇರೆ ಕಂಟೆಂಟ್ಸ್ ಎಲ್ಲ ಚೆನ್ನಾಗಿದೆ, ವೆರಿ ಇನ್ಫಾರ್ಮೇಟಿವ್. ಅಮ್ಕುಡುಮುಕ ನೋಡಿದ್ದೀರಾ? ಆ? ಅಮ್ಕುಡುಮುಕು ಅಂತ ನಾನು ನೋಡಿಲ್ಲ ಅಮ್ಕುಡುಮ್ಕುದು. ನಾನು ಆ ಚಿಕ್ಕ ಮಕ್ಕಳದೊಂದು ನೋಡ್ತೀನಿ ಇನ್ಸ್ಟಾಗ್ರಾಮ್ನಲ್ಲಿ. ಅವ್ನು ಭಾಳ ಚೆನ್ನಾಗಿ ಮಾತಾಡ್ತಾನೆ. ಯಾಕೆ ತೊಗೊಂಡು ಹೋಗ್ತಿದ್ಯಾ ಅಂದರೆ ಇದು ಮಾಡೋದಕ್ಕೆ, ದುಡ್ಡು ಕಮಾಯಿಸೋದಕ್ಕೆ ಹೋಗ್ತಿದ್ದೀನಿ ಅಂತಾನೆ ಅವನು. ಈಗ ಭಾಳ ಚೆನ್ನಾಗಿದೆ ಅದು. ಆಮೇಲೆ ಅದರಲ್ಲಿ ಇನ್ನೊಂದು ಬರ್ತಾರೆ, ಆ ಒಂದು ಹುಡುಗಿ ಓದ್ತಾ ಇರುತ್ತೆ, ಯಾವಾಗಲೂ ಗಂಡ ಕೂತಿರ್ತಾನೆ, ಅವ್ಳ ಹೆಂಡ್ತಿ ಸ್ವಲ್ಪ ಜೋರು, ಅವಳು ದಬಾಯಿಸ್ತಾ ಇರ್ತಾಳೆ. ಅದಕ್ಕೆ ಆ ಹುಡುಗಿಯಿಂದನೇ ಎಲ್ಲ ರಿಪ್ಲೈ ಹೋಗುತ್ತೆ ಕ್ಲೀನಾಗಿ. ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ನಾನು ಏನು ಹೇಳೋದು ಅಂತಂದರೆ, ಟಿ ವಿನಲ್ಲಿ ತುಂಬ ಚಾನಲ್ಸ್ ಇದೆ, ಆದರೆ ನಿಮಗೆ ಯಾವುದು ನಿಮಗೆ ಮನ್ಸಿಗೆ ತಾಕತ್ತೋ, ಅಥವಾ ಅದರಲ್ಲಿ ಅದಿರಲಿ ಬಿಡಿ, ಅದು ಮನ್ಸಿಗೆ ತಾಕತ್ತೋ ಅದು ನಿಮಗೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗಬೇಕು. ಅದರಿಂದ ಏನಾದರೂ ಒಂದು ಕಲಿಯೋದಿರಬೇಕು, ಅದರಿಂದ ಒಂದು ಇಂಪ್ರೂವ್ಮೆಂಟ್ ಆಗಬೇಕು. ಅದನ್ನು ನೀವು ಬೇರೆಯವ್ರಿಗೂ ಅದನ್ನು ತಲುಪಿಸಂಗಾಗಬೇಕು. ಅದನ್ನು ಅಂಥ ಚಾನಲ್ಗಳು ನೋಡೋದು, ಅಂಥದನ್ನು ಇದು ಮಾಡೋದು ಒಳ್ಳೆಯದು. ಈಗ ನಾವು ಬಿಗ್ ಬಾಸಲ್ಲಿ ನೋಡಿ ಏನು ಮಾತಾಡೋಕ್ಕಾಗತ್ತೆ? ಏನು ಮಾತಾಡೋಕ್ಕೆ? ಒಂದು ಜೋಕ್ ಕೂಡ ಕಟ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಸೋ ಹಾರಿಬಲ್. ಅದಕ್ಕೆ ಕಪಿಲ್ ಶರ್ಮಾನ್ ಶೋ ನೋಡಿ, ಹಿಂದಿನಲ್ಲಿ ಬಂದ್ರೂ ಎಷ್ಟು ಜೋಕ್ಸ್ನ ನಾವು ಇದು ಮಾಡ್ಬೋದು. ಇವತ್ತು ಬೆಳಿಗ್ಗೆ ಯೂಸುಫ್ ಪಠಾನ್ ಕ್ರಿಕೆಟರ್ಸ್ನ ಇಂಟರ್ವ್ಯೂ ಮಾಡ್ತಾಯಿದ್ದ. ಅವ್ರ ತಂದೆನ ಇಷ್ಟು ಚೆನ್ನಾಗಿ ಹೊಗಳ್ಬಿಟ್ಟ, ಭಾಳ ಚೆನ್ನಾಗಿ. ಅದರಲ್ಲೇ ಜೋಕ್ಸು ಅಲ್ಲ, ಕ್ರಿಕೆಟರ್ಸ್ ಹತ್ರ ನೀವು ಜೋಕ್ಸ್ ಮಾಡೋಕ್ಕಾಗತ್ತೆ, ಅಷ್ಟು ಚೆನ್ನಾಗಿ ಮಾಡ್ತಾನೆ ಅವನು. ಅದಕ್ಕೆ ಅಂಥ ಚಾನಲ್ಗಳು ಇದನ್ನೆಲ್ಲ ನೋಡಿ, ಬಿಗ್ ಬಾಸಲ್ಲಿ ಏನಾದರೂ ನಿಮಗೆ ಅಂಥದ್ದು ಏನಾದರೂ ಗೊತ್ತಿದ್ದರೆ ಹುಡ್ಕೊಂಡು ಹೋಗಿ. ಯು ಡೋಂಟ್ ನೋ, ಅಕಸ್ಮಾತ್ ಏನಾದರೂ ಈ ಟೆಲಿಕಾಸ್ಟಿಂದ ಅವ್ರಿಗೇನಾದರೂ ಬುದ್ಧಿ ಬಂದರೆ ನನಗೂ ಒಂದು ಸ್ವಲ್ಪ ಸಮಾಧಾನ. ನೀವು ಮಾತಾಡಿದ್ದಕ್ಕೂ ಅನುಕೂಲ ಆಯಿತು ಅಂತ. ಸುರೇಶ್ ಗಂಗಪ್ಪ. ಆಮೇಲೆ ನೀವು ಏನಾದರೂ ಹೀಗೆ ಹಿಡ್ಕೊಂಡು ಇದ್ದರೆ ಇನ್ನೂ 1 hour